ನಾನು ಡಾಕ್ಟರ್ ವೀಣಾ ಭಟ್, ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ನಯನ ಆಸ್ಪತ್ರೆ ಭದ್ರಾವತಿ ಹಾಗೂ ಶಿವಮೊಗ್ಗ ಜಿಲ್ಲಾ ಪ್ರಸೂತಿ ಹಾಗೂ ಸ್ತ್ರೀರೋಗ ಸಂಘದ ಅಧ್ಯಕ್ಷರು ಮತ್ತು ಕಸೋಗಾದ ಸಾರ್ವಜನಿಕ ಅರಿವು ಸಮಿತಿಯ ಚೇರ್ಪರ್ಸನ್. ಈ ಒಂದು ಮೇ 22 ವಿಶ್ವದಾದ್ಯಂತ ಗರ್ಭಿಣಿಯರಲ್ಲಿ ಉಂಟಾಗುವ ಏರು ರಕ್ತದೊತ್ತಡ ಅಥವಾ ಪ್ರೀ ಎಕ್ಲಾಂಪ್ಸಿಯಾ ದಿನ ಅಥವಾ ಗರ್ಭ ವಿಷಬಾಧೆ ಅಂತ ಈ ದಿನವನ್ನ ಆಚರಿಸಲಾಗ್ತಾ ಇದೆ ಎಲ್ಲೆಡೆ. ಮತ್ತು ಇಡೀ ಮೇ ತಿಂಗಳನ್ನು ಈ ಸಾರ್ವಜನಿಕರಲ್ಲಿ ಈ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಮಾಸಾಚರಣೆಯನ್ನ ಎಲ್ಲೆಡೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಮತ್ತು ಇವತ್ತು ವಿಶ್ವದಲ್ಲಿ ಪ್ರತಿ 7 ನಿಮಿಷಕ್ಕೊಮ್ಮೆ ಗರ್ಭಿಣಿಯರು ಈ ಒಂದು ಗರ್ಭ ವಿಷಬಾಧೆಯಿಂದ ಪ್ರಾಣ ಕಳೆದುಕೊಳ್ಳುವ ಹಾಗಾಗ್ತಾ ಇದೆ. ಮತ್ತು ಸುಮಾರು 76,000ಕ್ಕೂ ಹೆಚ್ಚು ಮಹಿಳೆಯರು ಪ್ರತಿ ವರ್ಷವೇ ಈ ಕಾರಣಕ್ಕಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ 5 ಲಕ್ಷಕ್ಕೂ ಹೆಚ್ಚು ಶಿಶುಗಳು ಕೂಡ ಈ ಕಾರಣಕ್ಕಾಗಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಸಮಸ್ಯೆಯಿಂದ ತಾಯಿ ಹಾಗೂ ಮಗುವಿನ ಮೇಲಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲಕ್ಕೂ ಹಾಗೂ ಈ ಬಗ್ಗೆ ಅರಿವು ಮೂಡಿಸಲು ಈ ದಿನವನ್ನ ಎಲ್ಲೆಡೆ ಆಚರಿಸಲಾಗ್ತಾ ಇದೆ. ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಥವಾ ಗರ್ಭಿಣಿಯರ ಏರು ರಕ್ತದೊತ್ತಡ ಅಂತಂದ್ರೆ, ಗರ್ಭಿಣಿಯರಲ್ಲಿ 20 ವಾರಗಳ ನಂತರ ಏರು ರಕ್ತದೊತ್ತಡ ಬಂದಾಗ, ಅಂದರೆ ಅವರ ಬಿಪಿ ಅಥವಾ ರಕ್ತದೊತ್ತಡ 140/90ಕ್ಕಿಂತ ಹೆಚ್ಚಿದ್ರೆ ಮತ್ತು ಹೆರಿಗೆಯಾಗಿ 6 ವಾರಗಳ ನಂತರ ಅದು ಕಡಿಮೆ ಆದರೆ, ಅಂದ್ರೆ ಮೊದಲಿನ ಸ್ಥಿತಿಗೆ ಬಂದರೆ, ಆಗ ಅದು ಗರ್ಭಿಣಿಯರ ಏರು ರಕ್ತದೊತ್ತಡ. ಈ ಒಂದು ರಕ್ತದೊತ್ತಡದಲ್ಲಿ ಕಿಡ್ನಿ ಅಥವಾ ಮೂತ್ರಪಿಂಡ, ಲಿವರ್ ಇನ್ನಿತರ ಅಂಗಾಂಗಗಳಿಗೆ ಇದು ಬಾಧೆಯನ್ನುಂಟು ಮಾಡುತ್ತೆ ಮತ್ತು ತಾಯಿ ಹಾಗೂ ಮಗು ಇಬ್ಬರಿಗೂ ಅಪಾಯವನ್ನುಂಟು ಮಾಡುವ ಸ್ಥಿತಿಯನ್ನ ನಾವು ಗರ್ಭಿಣಿಯರಲ್ಲಿ ಏರು ರಕ್ತದೊತ್ತಡ ಅಥವಾ ಗರ್ಭ ವಿಷಬಾಧೆ ಅಥವಾ ಪ್ರೀ ಎಕ್ಲಾಂಪ್ಸಿಯಾ ಎನ್ನುತ್ತೇವೆ. ಈ ಗರ್ಭಧಾರಣೆಯ ಏರು ರಕ್ತದೊತ್ತಡ ಹಾಗೂ ಗರ್ಭ ವಿಷಬಾಧೆಗಳ ಬಗ್ಗೆ ಆರಂಭದಲ್ಲೇ ನಾವು ಪತ್ತೆ ಹಚ್ಚುವುದು ಮತ್ತೆ ಬೇಗನೆ ಕಾರ್ಯೋನ್ಮುಖರಾಗಲು ಎಲ್ಲರಲ್ಲಿ ಅರಿವು ಮೂಡಿಸುವುದೇ ಈ ಒಂದು ದಿನದ ಅಥವಾ ಈ ಮಾಸದ ಮುಖ್ಯ ಉದ್ದೇಶವಾಗಿರುತ್ತೆ. ತಾಯಿ ಹಾಗೂ ಮಗುವಿಗೆ ಜೀವ ಉಳಿಸಲು ಈ ಪ್ರೀ ಎಕ್ಲಾಂಪ್ಸಿಯಾದ ಲಕ್ಷಣಗಳನ್ನ ಪ್ರತಿಯೊಬ್ಬರೂ ಸರಿಯಾಗಿ ತಿಳಿದಿರಬೇಕು. ಏರು ರಕ್ತದೊತ್ತಡ ಇದ್ದಾಗ ಅವರಲ್ಲಿ ತೀವ್ರತರವಾದ ತಲೆನೋವು ಉಂಟಾದ್ರೆ, ತಲೆ ಸುತ್ತು ಉಂಟಾದ್ರೆ, ಕಣ್ಣು ಮಂಜಾಗುವುದು ಮತ್ತು ಉಸಿರಾಟ ಕಷ್ಟ ಆಗುವುದು, ಹೊಟ್ಟೆಯ ಮೇಲ್ಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಹೊಟ್ಟೆ ನೋವು ಬರುವುದು, ವಾಂತಿ ಆಗುವುದು, ಕೈಕಾಲು ಮುಖ ಊದ್ಕೊಳ್ಳೋದು, ಇವೆಲ್ಲವೂ ಕೂಡ ಗರ್ಭ ವಿಷಬಾಧೆ ಅಥವಾ ಪ್ರೀ ಎಕ್ಲಾಂಪ್ಸಿಯಾದ ಲಕ್ಷಣ ಆಗಿರಬಹುದು. ಮತ್ತೆ ಇದಕ್ಕೆ ಕಾರಣವಾದ ಕೆಲವು ಅಂಶಗಳ ಬಗ್ಗೆಯೂ ತಿಳ್ಕೊಂಡಿರಬೇಕು. ಇದಕ್ಕೆ ನಿಖರವಾದ ಕಾರಣ ಸರಿಯಾಗಿ ಇನ್ನೂ ತಿಳಿದಿಲ್ಲ ಆದರೂ ಹಲವಾರು ಅಪಾಯಕಾರಿ ಅಂಶಗಳನ್ನ ಗುರುತಿಸಲಾಗಿದೆ. ಮೊದಲನೇದಾಗಿ ಅನುವಂಶೀಯ, ಕೌಟುಂಬಿಕವಾಗಿ ಯಾರಲ್ಲೇ ಅಕ್ಕ ತಂಗಿ ತಾಯಿಯಂದಿರಲ್ಲಿ ಈ ಒಂದು ಏರು ರಕ್ತದೊತ್ತಡ ಇರೋದು, ಮತ್ತೆ ಅತಿ ಚಿಕ್ಕ ವಯಸ್ಸಿನಲ್ಲಿ 19 ವರ್ಷದ ಮೊದಲೇ ಹಾಗೂ ಅತಿಯಾಗಿ 35 ವರ್ಷದ ನಂತರ ಗರ್ಭಧಾರಣೆ ಆಗೋದು, ಮತ್ತೆ ಪ್ರಥಮವಾಗಿ ನಾವೇನು ಪ್ರೈಮಿ ಗ್ರಾವಿಡ ಅಂತ ಹೇಳ್ತೀವಿ ಅವರಲ್ಲಿ ಕೂಡ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತು ತಿವಳಿ ಗರ್ಭಧಾರಣೆ ಮತ್ತು ಅತಿಯಾಗಿ ಬೊಜ್ಜಿರುವವರಲ್ಲಿ, ಅಂದ್ರೆ BMI 30ಕ್ಕಿಂತ ಹೆಚ್ಚು ಇರುವವರಲ್ಲಿ, ಈ ಮೊದಲೇ ಇರುವ ಜೀವನ ಶೈಲಿ ಸಂಬಂಧ ಕಾಯಿಲೆಗಳು, ಏರು ರಕ್ತದೊತ್ತಡ ಮೊದಲೇ ಇದ್ದಿದ್ರೆ ಅಥವಾ ಮಧುಮೇಹ, ಇಲ್ಲವೇ ಕಿಡ್ನಿ ಸಮಸ್ಯೆ ಇತ್ಯಾದಿ ಹಲವಾರು ಅಪಾಯಕಾರಿ ಅಂಶಗಳನ್ನ ಗುರುತಿಸಲಾಗಿದೆ. ಇದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯ ಕಾರಣ ಅಂತ ಅಂದ್ರೆ ಪ್ಲಾಸೆಂಟಾ ಅಂತ ಇರುತ್ತೆ. ಅಂದ್ರೆ ಗರ್ಭಧಾರಣೆಯಲ್ಲಿ ತಾಯಿ ಮತ್ತು ಮಗುವಿಗೆ ರಕ್ತ ಸರಬರಾಜು ಮಾಡುವ ಒಂದು ಯೂನಿಟ್ ಅದು ಪ್ಲಾಸೆಂಟಾ. ಮಾಸು, ಕಸ, ಜರಾಯು ಅಂತೆಲ್ಲ ಹೇಳ್ತೀವಿ. ಈ ಒಂದು ಪ್ಲಾಸೆಂಟಾ ಈ ಸಮಸ್ಯೆನೇ ಮುಖ್ಯ ಕಾರಣ ಎಂದು ಊಹಿಸಲಾಗಿದೆ. ಅಂದ್ರೆ ಈ ಒಂದು ಪ್ಲಾಸೆಂಟಾಗೆ ರಕ್ತ ಸರಬರಾಜು ಮಾಡುವ ರಕ್ತನಾಳಗಳಲ್ಲಿ ಅದು ಸರಿಯಾಗಿ ಬೆಳೆಯದೆ ಈ ಒಂದು ಪ್ಲಾಸೆಂಟಾಗೆ ರಕ್ತ ಪೂರೈಕೆ ಕಡಿಮೆ ಆಗುತ್ತೆ ಹಾಗೂ ತಾಯಿಯ ರಕ್ತನಾಳಗಳ ಮೇಲೆ ಒತ್ತಡ ಉಂಟಾಗಿ ಈ ಏರು ರಕ್ತದೊತ್ತಡ ಅಥವಾ ಗರ್ಭ ವಿಷಬಾಧೆ ಉಂಟಾಗುವುದು. ಮತ್ತು ರೋಗ ನಿರೋಧಕ ವ್ಯವಸ್ಥೆಯೇ ಪ್ಲಾಸೆಂಟಾ ವ್ಯವಸ್ಥೆಯನ್ನ ಬೇರೆ ಒಂದು ವ್ಯವಸ್ಥೆ ಅಂತ ಭಾವಿಸಿ ಈ ರೀತಿಯಾಗಿ ಕೆಲವು ವಿಷಕಾರಿಯಾದ ವಸ್ತುಗಳು ಉತ್ಪಾದನೆಯಾಗಿ ಈ ಒಂದು ಗರ್ಭ ವಿಷಬಾಧೆ ಆಗಲಿಕ್ಕೆ ಕಾರಣ ಆಗುತ್ತೆ. ಮತ್ತು ಕ್ಯಾಲ್ಸಿಯಂ ಹಾಗೂ ವಿಟಮಿನ್ ಡಿ ಕೊರತೆಯನ್ನು ಕೂಡ ಈ ಒಂದು ಪ್ರೀ ಎಕ್ಲಾಂಪ್ಸಿಯಾ ಸಂಭವನೀಯ ಕಾರಣದಲ್ಲಿ ತಿಳಿಸ್ತಾರೆ. ಮತ್ತು ಈ ಒಂದು ಪ್ರೀ ಎಕ್ಲಾಂಪ್ಸಿಯಾದಿಂದ ತಾಯಿ ಹಾಗೂ ಮಗು ಇಬ್ಬರಿಗೂ ಕೂಡ ತೊಂದರೆಯಾಗುತ್ತೆ. ಏನಪ್ಪಾ ತಾಯಿಗೆ ಏನು ತೊಂದರೆ ಆಗುತ್ತೆ? ತಾಯಿಯಲ್ಲಿ ತೀವ್ರತರವಾಗಿ ಏರು ರಕ್ತದೊತ್ತಡ,
ತುಂಬಾ ಹೆಚ್ಚಾದಾಗ ಅದು ಎಕ್ಲಾಂಸಿಯಾ ಅಂತ ಹೇಳ್ತೀವಿ, ಅಂದ್ರೆ ಸೆಳವು ರೋಗ, ಫಿಟ್ಸ್ ತರ ಕಾಯಿಲೆ ಇದು ಬರಬಹುದು. ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾಗಬಹುದು ಮತ್ತು ಯಕೃತ್ತಿನಲ್ಲೂ ತೊಂದರೆ ಆಗುತ್ತೆ. ಆ ಯಕೃತ್ತಿನ ಲಿವರ್ ಎನ್ಸೈಮ್ಸ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗಿ ರಕ್ತದಲ್ಲಿ ಕಾಣಿಸ್ಕೊಂಡು, ಮತ್ತೆ ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ, ಅದು ರಕ್ತ ಹೆಪ್ಪುಗಟ್ಟಿಗೆಗೆ ಸಹಾಯ ಆಗುತ್ತೆ. ಆ ಪ್ಲೇಟ್ಲೆಟ್ ಸಂಖ್ಯೆಗಳು ಕಡಿಮೆ ಆಗುತ್ತೆ. ಇದು ತೀವ್ರತರವಾಗಿ ಆದಾಗ ಇದನ್ನ ಹೆಲ್ಪ್ ಸಿಂಡ್ರೋಮ್ ಅಂತಾನು ಕರಿತೀವಿ. ಇದು ಈ ಒಂದು ಸಮಸ್ಯೆಯಲ್ಲಿ ಹೆರಿಗೆಯಲ್ಲಿ ತೀವ್ರತರವಾದ ರಕ್ತಸ್ರಾವವಾಗಿ ಪ್ರಾಣಾಪಾಯ ಉಂಟಾಗಬಹುದು. ಮತ್ತೆ ಕೆಲವೊಮ್ಮೆ ಮೂತ್ರಪಿಂಡಕ್ಕೂ ತೊಂದರೆಯಾಗಿ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡುವ ಅವಶ್ಯಕತೆನೂ ಉಂಟಾಗಬಹುದು. ಮತ್ತು ಏರು ರಕ್ತದೊತ್ತಡದಿಂದ ಹೃದಯದ ಸಮಸ್ಯೆಗಳು ಕೂಡ ಉಂಟಾಗಬಹುದು, ಹೃದಯಾಘಾತ ಆಗಬಹುದು, ಮತ್ತೆ ಹೃದಯ ವೈಫಲ್ಯತೆ ಅಂತ ಹೇಳ್ತೀವಿ, ಹಾರ್ಟ್ ಫೇಲ್ಯೂರ್, ಇದು ಕೂಡ ಉಂಟಾಗಬಹುದು. ಕೆಲವೊಮ್ಮೆ ಶ್ವಾಸಕೋಶಗಳಲ್ಲಿ ನೀರು ತುಂಬಿಕೊಂಡು ಉಸಿರಾಟಕ್ಕೂ ಕೂಡ ತೊಂದರೆ ಆಗಬಹುದು. ಇನ್ನು ಮಗುವಿಗೆ ಉಂಟಾಗುವ ಅಪಾಯಗಳಲ್ಲಿ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತ ಆಗಬಹುದು, IUGR ಅಂತ ಹೇಳ್ತೀವಿ. ಮತ್ತೆ ಅಕಾಲಿಕ ಶಿಶು ಜನನ, ಬೇಗನೆ ಹೆರಿಗೆ ಆಗೋದು, 7 ತಿಂಗಳು 8 ತಿಂಗಳು, ಹಾಗೆ ಕಡಿಮೆ ತೂಕದ ಮಗುವಿನ ಜನನ, ಮತ್ತೆ ಹೊಟ್ಟೆ ಒಳಗೆ ಮಗು ಸತ್ತು ಹೋಗೋದು, ಸ್ಟಿಲ್ ಬರ್ತ್ ಅಂತ ಹೇಳ್ತೀವಿ. ಹಾಗೂ ಹೆರಿಗೆಗೂ ಮುನ್ನವೇ ಪ್ಲಾಸೆಂಟಾ ಅಥವಾ ಜರಾಯು, ಮಾಸ್ ಅಂತ ಹೇಳ್ತೀವಲ್ಲ, ಅದು ಬೇರ್ಪಟ್ಟು ಬಿಡೋದು. ಅದು ಹೆರಿಗೆಯ ನಂತರ ಆ ಮಾಸು ಹೊರಗೆ ಬರಬೇಕು, ಆದ್ರೆ ಹೆರಿಗೆಯ ಮುನ್ನವೇ ಬೇಗನೆ 8 ತಿಂಗಳು 9 ತಿಂಗಳಲ್ಲಿ ಬಿಟ್ಕೊಂಡಾಗ ಪ್ಲಾಸೆಂಟಾ ಬೇರ್ಪಟ್ಟಾಗ ಅದನ್ನ ಅಬ್ರಕ್ಷಿಯೋ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಇದು ಕೂಡ ಮಗುವಿಗೆ ಮಾರಣಾಂತಿಕವಾಗಿ ಪರಿಣಮಿಸುತ್ತೆ. ಹಾಗೆಯೇ ಈ ಒಂದು ಶಿಶುಗಳಲ್ಲಿ ಮುಂದೇನೂ ಕೂಡ ಭವಿಷ್ಯದಲ್ಲಿ ಏರು ರಕ್ತದೊತ್ತಡ, ಮಧುಮೇಹ, ಹೃದ್ರೋಗ ಉಂಟಾಗುವ ಸಮಸ್ಯೆ ಇವೆಲ್ಲವೂ ಕೂಡ ಹೆಚ್ಚಾಗಬಹುದು. ಇನ್ನು ತಾಯಂದಿರಲ್ಲಿ ಹೆರಿಗೆಯ ನಂತರವೂ ಕೂಡ 6 ವಾರ ಆದ್ಮೇಲೆ ನಾವೇನು ಬಾಣಂತನ ಅಂತ ಹೇಳ್ತೀವಿ, ಆ ನಂತರವೂ ಕೂಡ ಏರು ರಕ್ತದೊತ್ತಡ ಇರಬಹುದು. ಮತ್ತೆ ಯಾವುದೇ ಅಪಾಯ ಹೆರಿಗೆಯ ನಂತರವೂ ಕೂಡ ಸೆಳವು ಅಥವಾ ಫಿಟ್ಸ್ ಬರೋದು, ತೊಂದರೆಗಳು ಉಂಟಾಗಬಹುದು. ಮತ್ತೆ ಈ ಒಂದು 30% 50% ಮಹಿಳೆಯರಲ್ಲಿ ಇನ್ನೊಂದು ಗರ್ಭಧಾರಣೆಯಲ್ಲೂ, ಅಂದ್ರೆ 2ನೇ ಬಾರಿ 3ನೇ ಬಾರಿ ಗರ್ಭಧಾರಣೆ ಆದಾಗ ಕೂಡ ಇದು ಮರುಕಳಿಸಬಹುದು. ಮತ್ತೆ ತಾಯಂದಿರಲ್ಲಿ ಹೃದ್ರೋಗ, ಪಾರ್ಶ್ವವಾಯು, ಮೂತ್ರಪಿಂಡ ಕಾಯಿಲೆ ಭವಿಷ್ಯದಲ್ಲಿ ಆಗೋ ಸಂಭವ 2ರಿಂದ 4 ಪಟ್ಟು ಹೆಚ್ಚುತ್ತೆ. ವಿಷಬಾಧೆ ಅಥವಾ ಏರು ರಕ್ತದೊತ್ತಡ ಅಥವಾ HDP ಅಂತ ಹೇಳ್ತೀವಿ, ಹೈಪರ್ಟೆನ್ಸಿವ್ ಡಿಸಾರ್ಡರ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ. ಇದನ್ನು ನಾವು ಹೇಗೆ ಪತ್ತೆ ಹಚ್ಚೋದು ಮತ್ತೆ ಹೇಗೆ ನಿಯಮಿತವಾಗಿ ಪ್ರಸವ ಪೂರ್ವ ತಪಾಸಣೆಗೆ ಗರ್ಭಿಣಿಯರನ್ನ ಒಳಪಡಿಸೋದು ಅನ್ನೋದನ್ನ ನೋಡೋಣ. ಯಾವುದೇ ಗರ್ಭಿಣಿ ಸ್ತ್ರೀ ಬಂದಾಗ ಅವರ ಚರಿತ್ರೆಯನ್ನ ಸರಿಯಾಗಿ ತಗೊಳ್ಬೇಕು, ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೀವಿ, ಅದು ಬಹಳ ಮುಖ್ಯ. ಒಂದು ಜೆಸ್ಟೋಸಿಸ್ ಸ್ಕೋರ್ ಅಂತ ಇದೆ, ಅಂದ್ರೆ ಗರ್ಭಾವಸ್ಥೆಯಲ್ಲಿ ಪ್ರೀ ಎಕ್ಲಾಂಸಿಯಾ ಬರುವ ಅಪಾಯವನ್ನ ಮೊದಲೇ ಅಂದಾಜು ಮಾಡುವ ಸರಳ ಸ್ಕೋರಿಂಗ್ ವ್ಯವಸ್ಥೆ ಇದು. ಇದನ್ನ ನಮ್ಮ ಫಾಕ್ಸಿ ಅಥವಾ ಅಖಿಲ ಭಾರತ ಸ್ತ್ರೀರೋಗ ತಜ್ಞರ ಸಂಘ ಹಾಗೂ ICOG ಅಂತ ಹೇಳ್ತೀವಿ, ಇಂಡಿಯನ್ ಕಾಲೇಜ್ ಆಫ್ ಆಬ್ಸ್ಟೆಟಿಕ್ ಅಂಡ್ ಗೈನಕಾಲಜಿ ಅಂತ, ಈ ಸಂಘಟನೆಗಳು ನಮ್ಮ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ್ದು 2019ರಲ್ಲಿ ಇದನ್ನ ಮಾಡಿದೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಸರ್ಕಾರದಿಂದ ಕೊಡುವ ತಾಯಿ ಕಾರ್ಡ್ನಲ್ಲೂ ಕೂಡ ಇದನ್ನ ಒಂದು ನಮೂದಿಸಲಾಗಿದೆ. ಇದನ್ನ ಜೆಸ್ಟೋಸಿಸ್ ಸ್ಕೋರ್ ಅಂತ ಹೇಳಿ ತಾಯಿ ಕಾರ್ಡ್ನಲ್ಲಿ ಈ ರೀತಿಯಾಗಿ ನಮೂದಿಸಿದೆ. ಇದನ್ನ ಯಾರಾದ್ರೂ ಕೂಡ, ಅಂದ್ರೆ ಸರ್ಕಾರಿ ವೈದ್ಯರು, ಖಾಸಗಿ ವೈದ್ಯರು, ಜೊತೆಗೆ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಕಾರ್ಯಕರ್ತೆಯರು ಎಲ್ಲರಿಗೂ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಈ ಒಂದು ಸ್ಕೋರಿಂಗ್ ವ್ಯವಸ್ಥೆಯನ್ನ ನಿಗದಿಪಡಿಸಲಾಗಿದೆ. ಮತ್ತೆ ಇದು ನಮ್ಮ ಕರ್ನಾಟಕ ಸ್ತ್ರೀರೋಗ ತಜ್ಞರ ಸಂಘ ಕಸೋಗ ಅಂತ ಇದೆ, ಅದರಲ್ಲಿ ಕೂಡ ಖಾಸಗಿ ವೈದ್ಯರಿಗೂ ಈ ಬಗ್ಗೆ ಆಪ್ ಅನ್ನ ಕೂಡ ಬಿಡುಗಡೆ ಮಾಡಿದೆ ಕಳೆದ ವರ್ಷ. ಸೊ ಹಾಗಾಗಿ ಇದರಲ್ಲಿ ಅಪಾಯಕಾರಿ ಅಂಶಗಳಾದ ವಯಸ್ಸು, ಮತ್ತೆ ಅಧಿಕ ತೂಕ, ಹಾಗೆ ಮೊದಲ ಗರ್ಭಧಾರಣೆ, ಕೌಟುಂಬಿಕ ಚರಿತ್ರೆ, ಹಿಂದಿನ ಗರ್ಭದಲ್ಲಿ ಏನಾದರೂ ಪ್ರೀ ಎಕ್ಲಾಂಸಿಯಾ ಇತ್ತು, ಹಾಗಾಗಿ ದೀರ್ಘಕಾಲದ ರಕ್ತದೊತ್ತಡ, ಮತ್ತೆ ಜೊತೆಗೆ ಈ ಒಂದು ಕಿಡ್ನಿ ಏನಾದರೂ ಕಾಯಿಲೆ ಇದೆಯಾ, ಆಟೋ ಇಮ್ಯೂನ್ ಕಾಯಿಲೆ ಇದೆಯಾ, ಮತ್ತೆ ಹಿಂದಿನ ಗರ್ಭದಲ್ಲಿ ಏನಾದರೂ ಬೆಳವಣಿಗೆ ಕುಂಠಿತವಾಗಿದ್ರೆ, ಮತ್ತೆ ಗರ್ಭಪಾತದ ಒಂದು ಚರಿತ್ರೆ ಇದೆ, ಇದೆಲ್ಲವನ್ನ ಅಳವಡಿಸಲಾಗಿದೆ. ಇದಕ್ಕೆ ಒಂದು ಸ್ಕೋರಿಂಗ್ ಅನ್ನ ನಿಗದಿಪಡಿಸಲಾಗಿದೆ. ಆ ಒಂದು ಸ್ಕೋರಿಂಗ್ ಸಂಖ್ಯೆ 3 ಅಥವಾ 3ಕ್ಕಿಂತ ಹೆಚ್ಚು ಬಂದರೆ ಆಗ ಅದು
ಅಪಾಯಕಾರಿ ಅಂತ ಅಂದ್ರೆ ಗರ್ಭಧಾರಣೆಯ ಪ್ರಿಯಕ್ಲಾಂಸಿಯ ಸಂಭವ ಇದೆ ಅಂತ ಹೇಳಿ ಅಂತಹ ಒಂದು ಗರ್ಭಧಾರಣೆಯಲ್ಲಿ 12 ವಾರದಿಂದ 36 ವಾರಗಳವರೆಗೆ ನಿಯಮಿತವಾಗಿ ಆಸ್ಪಿರಿನ್ ಮಾತ್ರೆಗಳನ್ನ ಸೇವಿಸಲು ವೈದ್ಯರು ನಿಮಗೆ ತಿಳಿಸ್ತಾರೆ. ಅಂದ್ರೆ ಈ ಒಂದು ನಿಯಮಿತವಾಗಿ ಆಸ್ಪಿರಿನ್ ಮಾತ್ರೆ ಜೊತೆಗೆ ಫೋಲಿಕ್ ಆಸಿಡ್, ಕ್ಯಾಲ್ಸಿಯಂ ಮಾತ್ರೆ ಇವೆಲ್ಲವನ್ನ ಸೇವಿಸಿದರೆ ಈ ಒಂದು ಎಕ್ಲಾಂಸಿಯಾ ಅಥವಾ ಪ್ರೀ ಎಕ್ಲಾಂಸಿಯಾವನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಿ ತಾಯಿ ಮತ್ತು ಮಗುವಿಗೆ ಆಗುವ ತೊಡಕುಗಳನ್ನ ತಪ್ಪಿಸಬಹುದು. ಮತ್ತು ಪ್ರೀ ಎಕ್ಲಾಂಸಿಯಾ ಲಕ್ಷಣಗಳನ್ನ ಗುರುತಿಸುವುದು ಬಹಳ ಮುಖ್ಯ. ತಪಾಸಣೆ ಅಥವಾ ಆಂಟಿನೇಟಲ್ ಚೆಕಪ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ 8 ರಿಂದ 18 ವಾರದೊಳಗೆ ಎಲ್ಲಾ ಗರ್ಭಿಣಿಯರಿಗೆ ಈ ಜೆಸ್ಟೋಸಿಸ್ ಸ್ಕೋರಿಂಗ್ ಮಾಡುವುದು ಬಹಳ ಮುಖ್ಯ. ಹಾಗೂ ರಕ್ತದೊತ್ತಡ ಮಾಪನವನ್ನ ಸರಿಯಾಗಿ ಮಾಡಿ ನಮೂದಿಸುವುದು, ಸರಿಯಾದ ರೀತಿಯಲ್ಲಿ ಅಂದ್ರೆ ಈ ಬಿಪಿ ಕಪ್ಪನ್ನ ಕಟ್ಟುವ ರೀತಿ ಮತ್ತೆ ಯಾವ ಸಂದರ್ಭದಲ್ಲಿ ರೆಕಾರ್ಡಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನ ಪ್ರತಿಯೊಬ್ಬರು ತಿಳಿದಿರಬೇಕು. ಇದರ ಜೊತೆಗೆ ಗರ್ಭಿಣಿಯರಲ್ಲಿ 11 ರಿಂದ 14 ವಾರದಲ್ಲಿ ಮಾಡುವ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನಲ್ಲಿ ಯೂಟ್ರೈನ್ ಆರ್ಟಿ ಡಾಪ್ಲರ್ ಪರೀಕ್ಷೆಯಿಂದಲೂ ಕೂಡ ಈ ಬಗ್ಗೆ ನಮಗೆ ಮಾಹಿತಿ ದೊರೆಯುತ್ತದೆ. ಅಂದ್ರೆ ಮುಂದೆ ಅವರಿಗೆ ಈ ಪ್ರೀ ಎಕ್ಲಾಂಸಿಯಾ ಬರುವ ಸಂಭವ ಇದೆ ಅನ್ನೋದನ್ನ ತಜ್ಞ ವೈದ್ಯರು ಅದನ್ನ ನಮಗೆ ಮೊದಲೇ ಸೂಚಿಸ್ತಾರೆ. ಮತ್ತೆ ರಕ್ತ ಪರೀಕ್ಷೆಯ ಮಾದರಿ ಅಂತ ಇದೆ, PPP A ಮತ್ತು PIGF ಅಂತ ಹೇಳ್ತೀವಿ. ಇವುಗಳ ಪರೀಕ್ಷೆಯಿಂದ ಕೂಡ ತಿಳಿಯುತ್ತದೆ. ಇದು ಎಲ್ಲೆಡೆ ಲಭ್ಯವಲ್ಲ, ಆದರೂ ಕೂಡ ಇವೆಲ್ಲ ಮಾಹಿತಿಯಿಂದ ವೈದ್ಯರು ಮೊದಲೇ ಈ ಒಂದು ಪ್ರೀ ಎಕ್ಲಾಂಸಿಯಾ ಬಗ್ಗೆ ಮಾಹಿತಿಯನ್ನ ತಿಳಿದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬಹುದು. ಆಸ್ಪಿರಿನ್ ಮಾತ್ರೆಯನ್ನು 36 ವಾರಗಳವರೆಗೆ ಕೊಟ್ಟು ಅವರಿಗೆ ನಿಯಮಿತ ತಪಾಸಣೆ ಜೊತೆಗೆ ಕ್ಯಾಲ್ಸಿಯಂ ಮಾತ್ರೆ 1 ಗ್ರಾಂ ಪ್ರತಿನಿತ್ಯ ಸೇವಿಸೋದು, ಫೋಲಿಕ್ ಆಸಿಡ್ ಮಾತ್ರೆಯನ್ನು ಸೇವಿಸುವುದು, ಹೆಚ್ಚು ಆರೋಗ್ಯಕರ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸುವುದು, ನಿಯಮಿತ ವೈದ್ಯರ ಮೇಲ್ವಿಚಾರಣೆಯಲ್ಲಿರುವುದು, ಇವೆಲ್ಲ ಮಾಡುವುದರಿಂದ ತಾಯಿ ಹಾಗೂ ಮಗುವಿಗೆ ಈ ಒಂದು ಪ್ರೀ ಎಕ್ಲಾಂಸಿಯಾದಿಂದ ಆಗುವ ಅಥವಾ ಗರ್ಭಿಣಿಯರ ಏರು ರಕ್ತದೊತ್ತಡದಿಂದ ಆಗುವ ತೊಡಕುಗಳನ್ನ ನಿವಾರಣೆ ಮಾಡಿಕೊಳ್ಳಬಹುದು. ಲಕ್ಷಣಗಳನ್ನ ಗುರುತಿಸಿ